ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನಿನ್ನೆ ಲಾಗ್ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇದು. ಬನ್ನಿ ನಾವು ಚೌಟ್ರಿಗೆ ಬಂದ್ವಿ. ಸೊ ನನ್ನ ತಮ್ಮನ ಮದುವೆ ರಿಸೆಪ್ಷನ್ ಇವತ್ತು. ನಾನು ನನ್ನ ಮಗ ನಮ್ಮ ಮನೆಯವ್ರು 3 ಜನನು ಬೇಗನೆ ಬಂದ್ವಿ ಚೌಟ್ರಿಗೆ. ಸೊ ಪಾರ್ಲರ್ ಅವರು ನಮ್ಮ ಫ್ರೆಂಡೇ, ಅವ್ರನ್ನ ಅವರು ನಮಗಿಂತ ಮೊದಲೇ ಬಂದಿದ್ದರು. ನಾವು ಚೌಟ್ರಿಗೆ ಎಂಟ್ರೆನ್ಸು. ಚೌಟ್ರಿ ಎಲ್ಲಿ ಅಂದರೆ KM ದೊಡ್ಡಿ. ಸೊ ಹುಡುಗಿನೂ KM ದೊಡ್ಡಿದೆ. ನಮ್ಮ ಬ್ರದರ್ ಬಂದು ಮಂಡ್ಯ ಡಿಸ್ಟ್ರಿಕ್ಕು ಭೀಮನಹಳ್ಳಿ ಅಂತ, ಅಲ್ಲಿದು ಹುಡುಗ. ಸೊ ಬನ್ನಿ, ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ, ಇವರೇ ನಮ್ಮ ಫ್ರೆಂಡು ನಾಗಲಕ್ಷ್ಮಿ ಅಂತ ಇವ್ರ ಹೆಸರು, ಪಾರ್ಲರ್ ಅವರು. ನಮ್ಮ ಮಗ ತಿಂಡಿ ತಿಂತಿದ್ದಾನೆ. ಚೌಟ್ರಿಗೆ ಬಂದ್ವಿ. ಸೊ ರೂಮ್ ಕೊಟ್ಟರು, ಮೇಕಪ್ ಸ್ಟಾರ್ಟ್ ಮಾಡೋಣ ಅಂತ. ನಮ್ಮ ಚಿಕ್ಕಮ್ಮನ ಮಗಳು ಇವಳು. ಇವರೇ ನೋಡಿ ನಾಗಲಕ್ಷ್ಮಿ, ಇವ್ರು ನಮ್ಮ ಚಿಕ್ಕಮ್ಮ, ಅವ್ರು ನಮ್ಮ ಚಿಕ್ಕಮ್ಮನ ಮಗಳು. ಸೊ ಮೇಕಪ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದಾರೆ. ಎಲ್ಲರೂ ರೆಡಿ ಆಗೋಣ ಅಂತ ರೆಡಿ ಆಗ್ತಿದ್ದಾರೆ. ಅಷ್ಟರೊಳಗೆ ನನಗೆ ಸ್ವಲ್ಪ ಫೇಸ್ ಮೇಕಪ್ ಮಾಡಿದ್ರು. ಅಷ್ಟರೊಳಗೆ ಏನಂದರೆ ಹುಡುಗನ ಕರ್ಕೊಂಬಂದರು. ಸೊ ನಮಗೊಂದು ರೂಮ್ ಕೊಟ್ಟಿದ್ರು. ನಾನು ನಮ್ಮ ಚಿಕ್ಕಮ್ಮನ ಮಗಳು, ನಮ್ಮ ಮನೆಯವರು ಇಷ್ಟು ಜನ ನಮ್ಮ ಪಾಡಿಗೆ ನಾವು ರೆಡಿ ಆಗ್ತಿದ್ವಿ. ನನಗೆ ಅವರು ಮೇಕಪ್ ಮಾಡಿಕೊಡ್ತಾಯಿದ್ರು. ಸ್ವಲ್ಪ ಕಾಣಿಸ್ತಿಲ್ಲ, ಸ್ವಲ್ಪ ಕಾಣಿಸ್ತಿದೆ ವಿಡಿಯೋ, ಸರಿಗೆ ಹಿಡ್ಕೊಳಕ್ಕೆ ಬರಲಿಲ್ಲ ಅವ್ರಿಗೆ, ಹಾಗಾಗಿ ಸ್ವಲ್ಪ ಕಾಣಿಸ್ತಿದೆ. ನೋಡಿ ರೆಡಿ ಆಗ್ತಿದ್ದಾರೆ ಎಲ್ಲರೂ. ಇವ್ರು ನಮ್ಮ ಚಿಕ್ಕಮ್ಮನ ಮಗಳು. ನೋಡಿ ರೆಡಿ ಮಾಡಿಸ್ಕೊಂಡು ನಾವು ಹೊರಗಡೆ ಬಂದೆ, ಯಾಕಂದರೆ ಹುಡುಗನ ಕರ್ಕೊಂಬಂದಿದ್ರು. ಸೊ ಹುಡುಗನ್ನ ಮನೆಗೆ ಕರ್ಕೋಬೇಕಿತ್ತು, ಮನೆಗೆ ಚೌಟ್ರಿಗೆ, ಹುಡುಗನ ಚೌಟ್ರಿಗೆ ಕರ್ಕೋಬೇಕಿತ್ತು. ಇವನೇ ಹುಡುಗ ನೋಡಿ, ನನ್ನ ಹುಡುಗನ ಫ್ರೆಂಡು. ಸೊ ಇವಳು ನಮ್ಮ ಚಿಕ್ಕಮ್ಮನ ಮಗಳು, ಇನ್ನೊಬ್ಳು ಚಿಕ್ಕಮ್ಮನ ಮಗಳು ಇವಳು. ಸೊ ಹುಡುಗನ ಕರಿಯೋಕ್ಕೆ ಶಾಸ್ತ್ರ ಮಾಡೋಕ್ಕೆ ರೆಡಿ ಮಾಡ್ತಿದ್ದಾರೆ. ಇವ್ರು ನಮ್ಮಮ್ಮ. ಸೊ ನಾನು ಹುಡುಗನ ಪಕ್ಕ ಇದ್ದೀನಲ್ಲ, ಇವ್ರು ನಮ್ಮ ತಾಯಿ, ಸ್ವಂತ ತಾಯಿ, ನಮ್ಮ ತಾಯಿ ಇವರು. ಸೊ ಇಲ್ಲಿ ಬಂದಿದ್ದು ನಮ್ಮ ಮನೆಯವರು, ಅವ್ರ ಅಕ್ಕ ಅವರು. ಇವರು ಇನ್ನೊಬ್ಬ ಚಿಕ್ಕಮ್ಮ, ಆವಾಗಲೇ ವಿಡಿಯೋದಲ್ಲಿ ನೋಡಿರಲ್ಲ ಅವರು. ಇವ್ರು ನಮ್ಮಮ್ಮ. ನನ್ನ ತಮ್ಮಂಗೆ ಸ್ವಲ್ಪ ಫೇಸ್ ಎಲ್ಲ ಡಲ್ಲಾಗಿತ್ತು. ಸೊ ಎಲ್ಲ ಕ್ಲೀನ್ ಮಾಡಿ ಫೇಸ್ಗೆ ಒಂದು ಸ್ವಲ್ಪ ಕುಂಕುಮ ಇಡೋಣ ಅಂತ ಇಡ್ತಾಯಿದ್ದೀನಿ. ಅಷ್ಟರೊಳಗೆ ಹುಡುಗನ ಕರ್ಕೊಬರೋಕ್ಕೆ ಕಳಶ ತೊಗೊಂಡು ಬಂದರು ಹುಡುಗಿ ಮನೆಯವರು. ನೋಡಿ ಅವ್ರು ನಮ್ಮ ಡ್ಯಾಡಿ, ತಂದೆ, ನಮ್ಮ ಅಪ್ಪ ಅಮ್ಮ. ಇದೇ ಫಸ್ಟ್ ಟೈಮ್ ನಾನು ವಿಡಿಯೋದಲ್ಲಿ ನಮ್ಮ ಅಪ್ಪ ಅಮ್ಮನ ತೋರಿಸ್ತಿರೋದು. ಸೊ ನೋಡಿ ಹುಡುಗಿ ಮನೆಯವರು ಶಾಸ್ತ್ರ ಮಾಡೋಕ್ಕೆ ಬಂದರು. ತಟ್ಟೆ ಎಲ್ಲ ತೊಗೊಂಡು ಹುಡುಗನ ಕರಿಯೋಕ್ಕೆ ಬಂದವರು ಎಲ್ಲರೂ. ಅವ್ರ ಸಂಪ್ರದಾಯ ಪ್ರಕಾರ ಏನು ಮಾಡಬೇಕೋ ಅದನ್ನು ಮಾಡೋಕ್ಕೆ ಅಂತ ಕರೀತಿದ್ದಾರೆ. ಸೊ ಅಷ್ಟರೊಳಗೆ ನಮ್ಮ ತಮ್ಮಂದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ಚರ್ ಮಾಡಿದೆ. ನೋಡಿ ನಮ್ಮ ತಮ್ಮ ಕಾಣಿಸ್ತಾರೆ. ನೋಡಿ ತಟ್ಟೆ ಎಲ್ಲ ತುಂಬಿದ್ದಾರೆ. ತೊಗೊಬಂದಿದ್ದೆ. ನಮ್ಮ ಸ್ವಂತ ಚಿಕ್ಕಮ್ಮ, ನಮ್ಮಮ್ಮನ ಫೇಸ್ ನೋಡಿದೆ. ಇವರಿಬ್ಬರು ಸ್ವಂತ ಅಕ್ಕ ತಂಗಿರು. ಸೊ ಇವಳು ನನ್ನ ತಂಗಿ, ಇನ್ನೊಬ್ಬ ಚಿಕ್ಕಮ್ಮನ ತಂಗಿ. ಟೋಟಲ್ ನನಗೆ 6 ಜನ ತಂಗಿದಿರು. ಸೊ ಯಾರ್ಯಾರು ಅಂತ ಆದಷ್ಟು ತೋರಿಸ್ತೀನಿ ಈ ವಿಡಿಯೋದಲ್ಲಿ, ಆದರೆ ಇಲ್ಲ ಅಂದರೆ ನೋಡೋಣ. ನಮ್ಮ ತಮ್ಮಂಗೆ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ರು. ಸೊ ಏನಂತಂದರೆ ಅಷ್ಟರೊಳಗೆ ನನ್ನ ಮಗ ಕೂಡ ಬಂದು ಪಕ್ಕದಲ್ಲಿ ಕೂತ್ಕೊಂಡ, ಅವ್ರ ಮಾಮನ ಪಕ್ಕ. ನೋಡಿ ಅವ್ರ ಮಾಮನ ಪಕ್ಕ ಖುಷಿ ಅವನಿಗೆ, ಅವ್ರ ಮಾಮನ ನೋಡಿ ಏನೋ ಮಾಡ್ತಾರಲ್ಲ ಅಂತ. ಸೊ ಅವ್ರ ಮಾಮನು ಮಾತಾಡ್ತಾ ನಗ್ತಾ ಇದ್ದ. ಅಷ್ಟರೊಳಗೆ ಇನ್ನೊಬ್ಬ ತಂಗಿ ಮಗು ಇತ್ತು, ಅವಳನ್ನು ತೋರಿಸ್ತೀನಿ ಬನ್ನಿ. ಇವಳು ಈ ಪುಟಾಣಿ ಮಗು, ಇವಳು ನಮ್ಮ ಚಿಕ್ಕ ತಂಗಿ ಮಗಳು. ಇವಳು ನಮ್ಮ ಚಿಕ್ಕ ತಂಗಿ ತೋರಿಸ್ತೀನಿ. ಈಗ ಮದುವೆ ಆಯ್ತಾಳಲ್ಲ ಅವ್ರ ತಂಗಿ ಇವಳು, ಅಂದರೆ ಅವಳು ನಮ್ಮ ಚಿಕ್ಕಮ್ಮನ ಮಗಳು. ಅವಳ ಪಾಪು, ಇದು ಚಿಕ್ಕ ಪಾಪು. ಸೊ ಅಷ್ಟರೊಳಗೆಲ್ಲ ಆಯಿತು. ಏನಂದರೆ ಮುಹೂರ್ತದ ಕಂಬ ನಿಲ್ಲಿಸ್ಬೇಕಿತ್ತಲ್ಲ, ಹಾಗಾಗಿ ಪೂಜೆ ಸ್ಟಾರ್ಟ್ ಮಾಡಿದ್ರು. ಗಂಡನ ಇನ್ನೂ ಒಳಗಡೆ ಕರ್ಕೊಂಡೋಗಿಲ್ಲ. ನಾವೆಲ್ಲ ಒಳಗಡೆ ಇದ್ವಿ, ಒಳಗಡೆಯಿಂದ ಆಚೆ ಕಡೆ ಬಂದ್ವಿ. ಸೊ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರ ಮನೆಯವರು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಮುಹೂರ್ತದ ಕಂಬಕ್ಕೆ ಎಷ್ಟೋ ಜನ ಏನಂದರೆ ಹುಡುಗನ ಜೊತೆನೇ ಮುಹೂರ್ತದ ಕಂಬ ತೊಗೊಂಡೋಗ್ತಾರಂತೆ ಒಳಗಡೆಗೆ. ಒಬ್ಬೊಬ್ರು ಏನು ಮಾಡ್ತಾರೆ, ಇಲ್ಲ ಸಪ್ರೇಟಾಗಿ ತೊಗೊಂಡೋಗ್ತಾರೆ. ಇಲ್ಲಿ ನೋಡಿ ಮುಹೂರ್ತದ ಕಂಬಕ್ಕೆ ಪೂಜೆ ಮಾಡ್ತಿದ್ದಾರೆ. ಹುಡುಗಿ ಮನೆಯವರು ಒಂದು 3 ಜನ, ಹುಡುಗನ ಮನೆಯವರು ಒಂದು 2 ಮಾಡಬೇಕಿತ್ತು. ಅಷ್ಟರಲ್ಲಿ ನಮ್ಮಮ್ಮ ನಮ್ಮಪ್ಪ ಇಬ್ಬರು ಪೂಜೆ ಮಾಡ್ತಿದ್ದಾರೆ ಮುಹೂರ್ತದ ಕಂಬಕ್ಕೆ. ಅಂದರೆ ಅದು ದೇವಸ್ಥಾನ ಇರೋದ್ರಿಂದ ದೇವಸ್ಥಾನ ಪಕ್ಕದಲ್ಲೇ ಮುಹೂರ್ತದ ಕಂಬ ಇಟ್ಟು ಪೂಜೆ ಮಾಡ್ತಕ್ಕೆ ರೆಡಿ ಮಾಡ್ತಾರೆ. ನಮ್ಮಮ್ಮ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಹಾಕಿ. ಏನಂದರೆ ನಮಗೆ ಬ್ರದರ್ ಇಲ್ಲ. ಸೊ ಇವನೇ ನಮ್ಮ ಬ್ರದರ್ ಅಂತ. ಚಿಕ್ಕ ವಯಸ್ಸಿಂದಲೂ ಇದ್ದೀವಿ. ಅಂದರೆ ಚಿಕ್ಕಮ್ಮನ ಮಗ, ಅಮ್ಮ ಇದ್ದಾರಲ್ಲ ಅವ್ರ ಸ್ವಂತ ತಂಗಿ ಮಗ ಇವನು. ಸೊ ಚಿಕ್ಕ ವಯಸ್ಸಿಂದ ಅವನು ನಮ್ಮ ಜೊತೆ ಅದೇ ಥರ ಇದ್ದಾನೆ, ನಾವು ಅವನ ಜೊತೆ ಅದೇ ಥರ ಇದ್ದೀವಿ. ಅಷ್ಟು ಅಟ್ಯಾಚ್ಮೆಂಟ್ ಇದೆ ನಮ್ಮ ಜೊತೆ. ಬನ್ನಿ ನೋಡೋಣ. ಪೂಜೆ ಎಲ್ಲ ಮುಗಿಸಿದ್ರು. ಹುಡ್ಗನ್ನ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದಾರೆ.
ನೋಡಿ ನಮ್ಮ ಅಪ್ಪ ಅಮ್ಮ ಆರತಿ ಮಾಡಿ ಪೂಜೆ ಮಾಡಿ ಒಳ್ಳೆಯದಾಗಲಿ ಅವ್ರ ಮಗನಿಗೆ ಅಂತ ಬಯಸ್ತಿದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಅಷ್ಟರೊಳಗೆ ಹುಡುಗನ ಕರಿಯೋಕ್ಕೆ ಅಂತ ರೆಡಿ ಮಾಡಿಕೊಂಡ್ರು. ಮುಂದಿನ ಲಾಗ್ ಸ್ಟಾರ್ಟ್ ಮಾಡೋಣ. ಅಷ್ಟರೊಳಗೆ ಅವ್ರ ಕಡೆ ಪೂಜೆ ಸ್ಟಾರ್ಟ್ ಮಾಡಿದ್ರು. ಏನು ಪೆಂಜು ಎಲ್ಲ ಇಟ್ಕೊಂಡು ಪೂಜೆ ಮಾಡಬೇಕಂತೆ. ಸೊ ಅವರು ಪೂಜೆ ಕಂಟಿನ್ಯೂ ಮಾಡಿದ್ರು. ಪೂಜೆ ಎಲ್ಲ ಕಂಟಿನ್ಯೂ ಮಾಡಾದಮೇಲೆ ಇದು ನೋಡಿ ಇಲ್ಲೊಂದು ದೇವಸ್ಥಾನ. ನಾವು ಒಳಗಡೆನೇ ಇದ್ವಿ. ಪೂಜೆ ಎಲ್ಲ ಆದಮೇಲೆ ಕರೀತಾರೆ ಹುಡಿ ಅಂತ. ಆಮೇಲೆ ಅಷ್ಟರೊಳಗೆ ಹುಡುಗನ ಕರಿಯೋಕ್ಕೆ ಅಂತ ಒಳಗಡೆ ಬಂದರು. ಒಂದು 5 ಜನ ಶಾಸ್ತ್ರ ಮಾಡಿ ಅಂತಂದರು. ಸೊ ಅವಳು ನೋಡಿ ಅವಳದೇ ಪಾಪು ಅದು. ಎಲ್ಲರೂ ಒಳಗಡೆ ಬಂದರು. ಫೋಟೋಗ್ರಾಫರು ವೀಡಿಯೋದವರು ಎಲ್ಲ ಫೋಟೋಸು ವೀಡಿಯೋಸು ತೊಗೋತಾ ಇದ್ದಾರೆ. ಇವನು ಅವ್ರ ಬಾಮೈದ ಹೂನಾರನ್ನು ನಾನು ಸರಿಗೆ ಇಟ್ಕೊಚಿನ್ನು ನಿನ್ಗೆ ಇಟ್ಕೊಳಕ್ಕೆ ಗೊತ್ತಿಲ್ಲ ಕಾಣಿಸ್ತಿಲ್ಲ ಅಂತ ಹೇಳಿದೆ. ಇಟ್ಕೊಟ್ಟೆ. ಅಷ್ಟರೊಳಗೆ ಅವನು ಹೂನಾರ ಎಲ್ಲ ಹಾಕ್ಬಿಟ್ಟು ಮಗನ್ನ ನಾವು ಅವ್ರ ಬಾವನ್ನ ಒಳಗೆ ಕರೀತಿದ್ದಾನೆ. ಹುಡುಗಿಯವರ ಚಿಕ್ಕಪ್ಪನ ಮಗ ಇವನು. ಸೊ ಬಾವಂಗೆ ಹಾರ ಹಾಕ್ಬಿಟ್ಟು ಬಾಮೈದ ಕರೀತಿದ್ದಾನೆ ಬನ್ನಿ ಚೌಟ್ರಿಗೆ ಅಂತ. ಸೊ ಇವರೆಲ್ಲ ಶಾಸ್ತ್ರ ಮಾಡಬೇಕು. ಒಂದು 5 ಜನ ಅಂತ ಮಾಡ್ತಿದ್ದಾರೆ. ನಮ್ಮಮ್ಮ ಸ್ವಲ್ಪ ಸರ ಎಲ್ಲ ಸರಿ ಮಾಡಿಕೊಟ್ರು. ಹೂನಾರೆಲ್ಲ ಏರುಪೇರಿತ್ತು ಅಂತ ಅವ್ನ ಮಗನಿಗೆ ಸರಿ ಮಾಡಿಕೊಡ್ತವ್ರೆ. ನಾನು ಕೂಡ ಮಾತಾಡಿಸ್ದೆ. ಶರ್ಟ್ ಎಲ್ಲ ಸ್ವಲ್ಪ ಮೇಲೆ ಎತ್ಕೊಂಡಿತ್ತು, ಸರಿ ಮಾಡಿಕೊಟ್ಟೆ. ಕಲಶ ಆ ಕಡೆ ಎತ್ಕೊಳ್ಳಿ, ಯಾಕಂದರೆ ನಮ್ಮದೊಂದು ಕಲಶ ಅವ್ರದ್ದೊಂದು ಕಲಶ ತಂದಿದ್ರು. ಇದು ಹುಡುಗನ ಮನೆ ಕಲಶ, ಹುಡುಗಿ ಮನೆ ಕಲಶ ಇಟ್ಕೊಂಡು ಅವ್ರು ಕರ್ಕೊಂಡು ಹೋಗೋದು. ಸೊ 2 ಕಲಶ ಇಟ್ಕೊಂಡವ್ರೆ. ಏನಂದರೆ ಒಂದು ತಟ್ಟೆಯಲ್ಲಿ 2 ಕಲಶ ಮತ್ತು ಕಾಯಿ, ಹಣ್ಣು, ಅರಿಶಿನ, ಕುಂಕುಮ, ಎಲೆ, ಅಡಿಕೆ ಎಲ್ಲ ಒಂದೊಂದು ತಟ್ಟೆಯಲ್ಲಿ ಇಟ್ಟಿದ್ದಾರೆ. ಕಲಶಕ್ಕೆ ಪೂಜೆ ಮಾಡ್ತಿದ್ದಾರೆ ಅವರು. ಇವರು ಹುಡುಗಿಯವರ ಚಿಕ್ಕಮ್ಮ ಏನೋ ಆಗಬೇಕು ಅನಿಸುತ್ತೆ. ಚಿಕ್ಕಪ್ಪನ ಹೆಂಡ್ತಿ ಅನಿಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ. ನೋಡಿ ಶಾಸ್ತ್ರ ಮಾಡ್ತಿದ್ದಾರೆ. ಕಲಶಕ್ಕೆ ಫಸ್ಟ್ ಪೂಜೆ ಎಲ್ಲೇ ಮಾಡಿದ್ರು ಸಂಪ್ರದಾಯದ ಪ್ರಕಾರ ಫಸ್ಟ್ ಪೂಜೆ ಕಲಶಕ್ಕೆ ಮಾಡ್ತಾರೆ ಅವರು. ಸೊ ನಮ್ಮ ಕಡೆನೂ ಅಷ್ಟೇ ಕಲಶಕ್ಕೆ ಪೂಜೆ ಮಾಡೋದು. ನಮ್ಮಮ್ಮ ಹೇಳ್ಕೊಡ್ತಿದ್ದಾರೆ ನೀಟಾಗಿ ಮಾಡಪ್ಪ ಹಿಂಗೆ ಅಂತ. ಕಲಶನ ಅದೇನಂದರೆ ಕಲಶ ಉಲ್ಟಾ ಪಲ್ಟಾ ಇಟ್ಟಿದ್ರು. ನಮ್ಮಮ್ಮ ತಿರುಗಿಸಿಡಿ ಅಂತ ಇದ್ರು, ಇಡಲಿಲ್ಲ. ಅದಕ್ಕೆ ನಮ್ಮಮ್ಮನೇ ತಿರುಗಿಸ್ಬಿಟ್ರು. ಪೂಜೆ ಮಾಡೋಕ್ಕೆ ಪೂಜೆ ಎಲ್ಲ ಆಯಿತು ಕಲಶಕ್ಕೆ. ಈಗ ಹುಡುಗನಿಗೆ ಬೊಟ್ಟಿಟ್ಟು ಶಾಸ್ತ್ರ ಮಾಡ್ತವ್ರೆ. ಇದೇ ಮೊದಲನೇ ಶಾಸ್ತ್ರ. ಏನಂದರೆ ಹುಡುಗನ ಮನೆಯವ್ರು ಬಂದವ್ರಿಗೆ ಎಣ್ಣೆ ಇಡಬೇಕಂತೆ ತಲೆಗೆ. ಸೊ ಎಲ್ಲರಿಗೂ ಇಡ್ತಿದ್ದಾರೆ, ನನಗೂ ಕೂಡ ಇಟ್ಟರು ತಲೆಗೆ. ಸ್ವಲ್ಪ ರೇಗಿಸ್ತಿದ್ರು. ಹುಡುಗನ ದೊಡ್ಡಮ್ಮಂಗೆ ಜಾಸ್ತಿ ಹಾಕ್ಬೇಕು, ಅವ್ರ ತಂಗಿದಿರಿಗೆ ಸ್ವಲ್ಪ ಜಾಸ್ತಿ ಹಾಕಬೇಕು ಅಂತ. ನಾನು ಮತ್ತು ನಮ್ಮ ಚಿಕ್ಕಮ್ಮನ ಮಗಳು ಇನ್ನೊಬ್ಳು 3 ಜನ ಇದ್ವಿ ತಂಗಿದಿರು. ಸೊ ಹಾಕಿದ್ರು. ಅದು ಲಾಸ್ಟಲ್ಲಿ ಇರೋದು ನಮ್ಮ ಅಜ್ಜಿ. ಅಲ್ಲಿ ನಗ್ತಿದ್ದಾರಲ್ಲ ವೈಟ್ ಕೂದಲು, ಅವ್ರು ನಮ್ಮ ಅಜ್ಜಿ, ಸ್ವಂತ ಅಜ್ಜಿ ಅಂದರೆ ಅಮ್ಮನ ತಾಯಿ. ನೋಡಿ 5 ಜನ ಮಾಡಬೇಕು ಅಂತ ಮಾಡ್ತಿದ್ದಾರೆ. ಅಮ್ಮಕ್ಕೂ ಅರಿಶಿನ ಕುಂಕುಮ ತೊಗೋತಿದ್ದಾರೆ. ಜಾಸ್ತಿ ಎಣ್ಣೆ ಒತ್ಕೊಳ್ಳಿ, ಜಾಸ್ತಿ ಅಕ್ಷತೆ ಇಟ್ಕೊಳ್ಳಿ ಅಂತ ರೇಗಿಸ್ತಿದ್ರು ಅವ ಆಂಟಿ. ಅಷ್ಟರೊಳಗೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಬನ್ನಿ ರಿಸೆಪ್ಷನ್ ನೋಡೋಣ. ಹುಡುಗಿ ಹೆಸರು ಸಹನಾ. ನೋಡಿ ಹುಡುಗಿ ರಿಸೆಪ್ಷನ್ಗೆ ನಿಲ್ಲಿಸೋವರೆಗೆ ಟೈಮೇ ಆಗೋಗಿತ್ತು. ಸೊ ನಾವು ರೆಡಿಯಾಗಿ ಬರೋವರೆಗೆ ನಮಗೂ ಟೈಮ್ ಆಗ್ಬಿಡ್ತು. ಸೊ ಮಧ್ಯದಲ್ಲಿ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ನೋಡಿ ಅವ್ರ ರಿಲೇಷನ್ ಇವರು. ಸೊ ಮಧ್ಯದಲ್ಲಿ ನಮ್ಮ ಕಡೆಯವರು ಬರ್ತಾರೆ. ನಾನು ಸ್ವಲ್ಪ ಬರ್ತೀನಿ, ಮಧ್ಯದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ನಾನು ಬಂದೆ. ಈಗ ನಾನು ಸೈಡಲ್ಲಿದ್ದೆ, ಯಾಕಂದರೆ ಸ್ವಲ್ಪ ಮುಯ್ಯೆಲ್ಲ ಇಸ್ಕೋಬೇಕಿತ್ತು. ಸೊ ಸೈಡಲ್ಲಿ ತಗೋತಿದ್ದೆ. ನಮ್ಮ ಫ್ಯಾಮಿಲಿ ಒಂದೇ ಒಂದು ಪಿಚ್ ತೊಗೊಂಡಿದ್ದೀನಿ. ನೋಡಿ ನಮ್ಮ ಫ್ಯಾಮಿಲಿ ಇದು. ನನ್ನ ತಮ್ಮ ಇಲ್ಲ ಇದ್ದು. ಇವರ ಬಾವ, ಅವ್ರ ಅಕ್ಕ, ಅವ್ರ ಅಪ್ಪ ಅಮ್ಮ, ಹುಡುಗನ ಅಪ್ಪ ಅಮ್ಮ. ಇದು ಹುಡುಗಿ ತಾಯಿ ಮನೆಯದಿದು, ಅವ್ರ ರಿಲೇಷನ್ ಇದು. ಸೊ ಅಷ್ಟರೊಳಗೆ ಮಾರ್ನಿಂಗ್ ಆಯಿತು. ಇದು ನಂದು ಮೇಕ್ ಓವರ್. ನೈಟ್ ಹೆಂಗೆ ರೆಡಿಯಾಗಿದೆ ಮೇಕ್ ಓವರ್ ಮಾಡಿದ್ದಾರೆ. ಮೇಕ್ ಓವರ್ ಫ್ರಮ್ ನಾಗಲಕ್ಷ್ಮಿ ಅಂತ. ಸೊ ಈ ಲಾಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಮೇಕ್ ಓವರ್ ಹಿಂಗಿದೆ. ತುಂಬ ಚೆನ್ನಾಗಿ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಮೇಕಪ್ ಮಾಡಿಕೊಟ್ಟಿರೋದು. ಸೊ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಅಂದರೆ ಹೇರ್ ಸ್ಟೈಲೆಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು.